1ನೇ ತರಗತಿಗೆ ಜೂನ್ 6ನೇ ತಾರೀಕಿಂದ ಜೂನ್ 1ಕ್ಕೆ 6 ವರ್ಷ ಕಡ್ಡಾಯ ಅಂತ ನಿಯಮ ಇತ್ತು. ಪೋಷಕರಿಗೆ ಈಗ ಸರ್ಕಾರ ಹೇಳ್ತಿದೆ ರಾಜ್ಯದಲ್ಲಿ, ಇಲ್ಲ ಅದನ್ನು 5 ವರ್ಷ 5 ತಿಂಗಳಿಗೆ ಮಾಡಿಕೊಡ್ತೀವಿ ಸಡಿಲಿಕ್ಕೆ, ಇದು 1 ವರ್ಷಕ್ಕೆ ನೀವು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿ. ಬಟ್ ಇದು ರಾಜ್ಯದ ಪಠ್ಯಕ್ರಮಕ್ಕೆ ಅನ್ವಯ ಆಗುತ್ತೆ, CBSE ಕೇಂದ್ರೀಯ ವಿದ್ಯಾಲಯಗಳು ಅವಕ್ಕೆಲ್ಲ ಅನ್ವಯ ಆಗಲ್ಲ ಅಂತ ಹೇಳ್ತಿದ್ದಾರೆ. 7 ತಿಂಗಳ ವಿನಾಯಿತಿ ಅಂತೆ. ಏನಕ್ಕೆ ಇದು ಯಾಕೆ ಕೊಡಬೇಕಾಗಿತ್ತು ಅಂದರೆ ಏನಕ್ಕೆ ಅಂತ ಮತ್ತೆ ಮಕ್ಕಳನ್ನ ಅದೇ ಕ್ಲಾಸಲ್ಲಿ ಕೂರಿಸಬೇಕು, ಆಗ ಮಕ್ಕಳ ಮೇಲೆ ಈಗ ಈ ವರ್ಷಕ್ಕೆ ಮಾತ್ರ, ಮುಂದಿನ ವರ್ಷಕ್ಕೆ ಅಂದ್ರೆ ಮುಂದಿನ ವರ್ಷ ಆ ಥರದ ಮಕ್ಕಳಿರಲ್ವಾ? ಸರಿ ಹೋಗುತ್ತಲ್ಲ ಸರ್. LKG UKG 4 ವರ್ಷದಿಂದ ಸ್ಟಾರ್ಟ್ ಮಾಡ್ತಾರಲ್ಲ, ಈಗಾಗಲೇ 3 ವರ್ಷ ಬಂದ್ಬಿಟ್ಟಿರುತ್ತವಲ್ಲ ಮಕ್ಕಳವು. 2-3 ವರ್ಷ ಇರಲ್ವಾ ಈ ಪ್ರಾಬ್ಲಮ್ ಅಂತ ನಾನು ಕೇಳೋದು. ಇಲ್ಲ ಸರ್, ಇದು ಈ ವರ್ಷಕ್ಕೆ ಮಾತ್ರ ಇರುತ್ತೆ ಅಂತ. 6 ವರ್ಷ ಅಂತ ಯಾಕೆ ಮಾಡಿರಬಹುದು? ಬುದ್ಧಿವಂತರು, ಅರಿತವರು, ಪ್ರಾಜ್ಞರು ಮಕ್ಕಳಿಗೆ ಪ್ರೆಷರ್ ಆಗಬಾರ್ದು, ಅಲ್ಲ ಆ ಬುದ್ಧಿಮತ್ತೆ ಬರಲಿ ಅಂತ. ಇವತ್ತಿನ ಫಾದರ್ಸು ಪೇರೆಂಟ್ಸು ಎಲ್ಲ ಸೂಪರ್ ಕಿಡ್ಗಳು, ಸೂಪರ್ ಡ್ಯಾಡ್ ಅಂಡ್ ಮಮ್ಸು ಯಾಕೆ ಸರ್ ಎಲ್ಲರೂ 3ನೇ ವರ್ಷಕ್ಕೇನೆ 6ನೇ ಕ್ಲಾಸ್ಗೆ ಹಾಕ್ಬೋದು ಅಂದರೆ ಪಪ್ಪು ರೆಡಿ ಆಗು ಅಂತ ಸ್ಟಾರ್ಟ್ ಮಾಡಿಬಿಡ್ತಾರೆ ಬೇಕಾದ್ರೆ ಮನೆ ಒಳಗಡೆ. ಅಷ್ಟು ಓಯ್ಯೋಯ್ಯೋಯ್ಯೋ ನೋಡ್ತೀನಲ್ಲ ಭಾಳ ಕಡೆ. ಅದು ಹೇಳೋದು ತುಂಬ ದೇ ಹ್ಯಾವ್ ಬಿಕಮ್ ಒಂಥರ ಎಕ್ಸಿಬಿಷನ್ ಡಾಲ್ಸ್ ಆಗಿಬಿಟ್ಟಿವೆ. ಅವುಗಳ ಸಾಮರ್ಥ್ಯ, ಚಾತುರ್ಯ, ಅವುಗಳ ಅದ್ಭುತವಾದ ಕೆಲವು ಶಕ್ತಿಗಳನ್ನು ಒಂಥರ ವ್ಯಾಪಾರ ವಹಿವಾಟಿಗೆ ಇಟ್ಟಂತೆ ಕಾಣಿಸುತ್ತೆ ನನಗೆ ಎಷ್ಟೋ ಕಡೆ ಪೇರೆಂಟ್ಸ್ ಆಟಗಳು. ಹೌದು, ಎಲ್ಲರ ಮುಂದೆ ಹೇಳು 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 ಅಂತ. ಎಸ್.